ಆತ್ಮ ನಮಸ್ತೆ. BP, ಶುಗರ್ ಅಥವಾ ಇವೆರಡು ಬರುವ ಭಯ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇಂಪ್ರಾಪರ್ ಫುಡ್ ಸ್ಟೈಲ್ ಜೊತೆಗೆ ಪ್ರಾಪರ್ ಟೈಮ್ಗೆ ಊಟ ಮಾಡದೇ ಇರೋದ್ರಿಂದ, ಹಾಗೆ ಹರಿಬರಿಯಲ್ಲಿ ಕೆಲಸ ಮಾಡೋದು, ಹರಿಬರಿಯಲ್ಲೇ ಊಟ ಮಾಡೋದ್ರಿಂದ, ಅನ್ನೆಸೆಸರಿ ಸ್ಟ್ರೆಸ್ ತಗೊಳ್ಳೋದ್ರಿಂದ, ಹೇಗೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಓವರ್ ಥಿಂಕ್ ಮಾಡೋದು, ಇನ್ನೊಬ್ಬರ ಒಪಿನಿಯನ್ಸ್ ಮತ್ತು ನಮ್ಮ ಭಾವನೆಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರೋದ್ರಿಂದ, ಇವೆಲ್ಲ ಅಭ್ಯಾಸಗಳು ದೊಡ್ಡ ದೊಡ್ಡ ರೋಗಗಳಿಗೆ ಕಾರಣ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಈ ರಾಂಗ್ ಹ್ಯಾಬಿಟ್ಸ್ಗಳು ದೊಡ್ಡ ದೊಡ್ಡ ರೋಗಗಳಿಗೆ ಕಾರಣ ಆಗೋದಷ್ಟೇ ಅಲ್ಲ, ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುತ್ತೆ. ಇವುಗಳನ್ನು ನಮ್ಮ ರೈಟ್ ಪ್ರಾಕ್ಟೀಸ್ಗಳಿಂದ ಸರಿ ಮಾಡ್ಕೋಬೋದು. ಮೊದಲನೇದು ಹೆಲ್ದಿ ಫುಡ್ ಹ್ಯಾಬಿಟ್ ಆನ್ ಟೈಮ್, ಹಾಗೆ ಯೋಗ ಮತ್ತು ಮುದ್ರೆಗಳ ಜೊತೆಗೆ ಡೈಲಿ ಲೈಫ್ನ ಕಳೆಯೋದ್ರಿಂದ ನಾವು ಇದಕ್ಕೆ ಸೊಲ್ಯೂಷನ್ ತಗೋಬೋದು. ಇದಕ್ಕೆ ಸಂಬಂಧಿಸಿದಂತೆ 2 ಮುದ್ರೆಗಳನ್ನು ನಾವು ಈ ದಿನ ನೋಡೋದಾದರೆ, ಮೊದಲನೇದು ಆದಿಮುದ್ರ. ಹೆಬ್ಬೆರಳನ್ನು ಕಿರುಬೆರಳಿನ ಕೊನೆಯಲ್ಲಿ ಒತ್ತಿ 4 ಬೆರಳುಗಳಿಂದ ಹೆಬ್ಬೆರಳನ್ನು ಕ್ಲೋಸ್ ಮಾಡೋದು. ಈ ಪೊಸಿಷನ್ನಲ್ಲಿ ದಿನದಲ್ಲಿ 15 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದು. ಇನ್ನೊಂದು ಪ್ರಾಣಮುದ್ರ. ಹೆಬ್ಬೆರಳನ್ನು ಉಂಗುರದ ಬೆರಳು ಮತ್ತು ಕಿರುಬೆರಳಿಗೆ ಟಚ್ ಮಾಡಿ ಇನ್ನೆರಡು ಬೆರಳುಗಳನ್ನು ಸ್ಟ್ರೇಟಾಗಿ ಇಟ್ಕೊಂಡು ಈ ಮುದ್ರೆಯಲ್ಲೂ ಕೂಡ 15 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ, ಹೀಗೆ ಹಲವಾರು ನಮ್ಮ ರೋಗಗಳಿಗೆ ಮುದ್ರೆಗಳಲ್ಲಿ ಮತ್ತು ಯೋಗಗಳಲ್ಲಿ ಸೊಲ್ಯೂಷನ್ ಇದೆ. ಆದರೆ ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಹರಿ ಓಂ.